ದೇವರಿಗೆ ಸ್ತೋತ್ರವಾಗಲಿ. ಧ್ಯಾನ ಭಾಗಕ್ಕಾಗಿ ದೇವರು ಕೊಟ್ಟಿರೋದು ಮತ್ತಾಯ 6:25. ಈ ಕಾರಣದಿಂದ ನಿಮ್ಮ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಈಗ ಕಾಲ ಬದಲಾಗ್ತಾ ಡ್ಯಾನಿಯಲಲ್ಲಿ ಹೇಳಿರುವ ಪ್ರಕಾರ ಕಡೆ ಕಾಲದಲ್ಲಿ ಜನಗಳು ಅಲ್ಲಿ ಇಲ್ಲಿ ತಿರುಗುವರು. ಅದೇ ರೀತಿ ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದಾರೆ. ಲೋಕದ ಜ್ಞಾನ ಹೆಚ್ಚಾಗುವುದು, ಆತ್ಮಿಕ ಜ್ಞಾನ ಹೆಚ್ಚಾಗ್ತಾ ಇಲ್ಲ. ಸುಮ್ಮನೆ ಲೋಕದಲ್ಲಿ ಏನೋ ಸಂಪಾದನೆ ಮಾಡೋಕ್ಕೆ, ಏನೋ ಸಾಧನೆ ಮಾಡೋಕ್ಕೆ, ಲೋಕದಲ್ಲಿ ಏನೋ ಒಂದು ದೊಡ್ಡ ಮಾಡಬೇಕಂತೇಳಿ ಓಡ್ತಾ ಇದ್ದಾರೆ. ಆದರೆ ಸಾಧನೆಕ್ಕಿಂತ ಅವರ ಅವಮಾನಗಳು, ವೇದನೆಗಳು, ದುಃಖಗಳು, ಚಿಂತೆಗಳು, ಕುಟುಂಬದಲ್ಲಿ ಭಯಗಳು ಇದೇ ಅಧಿಕವಾಗ್ತಾ ಇದೆ. ಪ್ರತಿಯೊಬ್ಬ ಮಾನವನ ಅಂತರಾಳದಲ್ಲಿ ಚಿಂತೆ ಅಧಿಕವಾಗ್ತಾ ಇದೆ. ಹಾಸ್ಪಿಟ್ಲ್ಗಳೆಲ್ಲ ಹೈಟೆಕ್ ಆಗಿ ಹೋಗ್ತಿರೋದಕ್ಕೆ ಮುಖ್ಯ ಕಾರಣ ಶುಗರು, BP ಎಲ್ಲ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಚಿಂತೆ. ಯೇಸು ಸ್ವಾಮಿ ಚಿಂತೆ ಮಾಡಬೇಡಿರಿ ಅಂತ ಹೇಳ್ತಾ ಇದ್ದಾರೆ. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಇದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆಗಿನ ಒಂದು 40 ವರ್ಷ ಹಿಂದುಗಡೆ ನಮ್ಮ ತಂದೆ ತಾಯಿಗಳು ದುಡಿಮೆ ಮಾಡ್ತಾಯಿದ್ರು. ಆದರೆ ಸಿಂಪಲಾದ ಇಲ್ಲಿ ಹೇಳಿರೋ ಪ್ರಕಾರವಾಗಿ ಊಟಕ್ಕಿಂತ ಪ್ರಾಣವು, ಅಂದರೆ ಊಟ ಒಂದು ಸಿಂಪಲಾಗಿ ಮಾಡ್ತಾಯಿದ್ವಿ. ಆದರೆ ಸಮಾಧಾನ, ಸಂತೋಷ, ನೆಮ್ಮದಿ ಕುಟುಂಬದಲ್ಲಿ ನೆಲೆಸಿತ್ತು. ಉಡುಪಿಗಿಂತ ದೇಹವು, ಶರೀರ ಆರೋಗ್ಯ ಚೆನ್ನಾಗಿತ್ತು, ಅವರ ಡ್ರೆಸ್ ಕೋಡ್ಗಳು ಸಿಂಪಲ್ ಆಗಿತ್ತು. ಈಗ ಮನುಷ್ಯನನ್ನು ಅವನಿಗೆ ವ್ಯಾಲ್ಯೂ ಕೊಡೋದು ಬಂದು ಅವನ ಒಳ್ಳೆತನದಿಂದ, ಅವನ ಸ್ವಭಾವದಿಂದ ಕೊಡ್ತಾ ಇಲ್ಲ. ಅವನಿಗೆ ವ್ಯಾಲ್ಯೂ ಕೊಡೋದೇ ಬಟ್ಟೆಯಿಂದ, ಹಣದಿಂದ. ಈ ರೀತಿಯಾಗಿ ಸ್ವಭಾವಗಳು ದಿನೇ ದಿನೇ ಮನುಷ್ಯನನ್ನು ಸ್ವಭಾವಗಳು ಬದಲಾಗ್ತಿರೋದ್ರಿಂದ ಇವನು ಅದೇ ರೀತಿಯಾಗಿ ಏನಾದರೂ ಮಾಡಿ, ಮೋಸ ಮಾಡಿ, ಯಾಮಾರಿಸಿ ನಾವು ನಮಗೆ ಗೌರವವನ್ನು ಹೆಚ್ಚಿಸ್ಕೊಳ್ಳಬೇಕಂತೇಳಿ ಮೋಸ ಮಾಡೋದು ತಪ್ಪೇ. ಮೋಸದಿಂದ ಹಣಗಳು ಮಾಡ್ತಾರೆ, ಆಡಂಬರವಾಗಿ ಜೀವಿಸ್ತದೆ ನಂತರ ಆಮೇಲೆ ಮದುವೆಗಳು ಮಾಡೋದು, ಆಡಂಬರವಾದ ಜೀವನ ಮಾಡೋದು. ಅಲ್ಲಿ ನೋಡಿದ್ರೆ ಸಾಲ ಇರುತ್ತೆ, ವೇದನೆ, ದುಃಖ ಇರುತ್ತೆ. ಒಂದಿನ ಜನಗಳಿಗೂ ಗೊತ್ತಾಗುತ್ತೆ ಈ ಸಾಲದಿಂದ ಈ ಕುಟುಂಬಗಳು ಅಳಿದು ಹೋದ್ರು ಅಂಥೇಳಿ. ಈ ರೀತಿ ಮನುಷ್ಯನ ಜೀವಿತ ಎಲ್ಲೋ ಹೋಗ್ತದೆ, ಮಾಯಾ ಲೋಕಕ್ಕೆ ಹೋಗ್ತಾ ಇದೆ. ನಾವು ಗಾಡಿಯಲ್ಲಿ, ಬಸ್ಸಲ್ಲಾಗಲಿ, 2 ವೀಲರಲ್ಲಿ, ಕಾರಲ್ಲಾಗಲಿ ಹೋಗ್ತಾ ಇರ್ಬೇಕಾದ್ರೆ ತಾರ್ ರೋಡ್ ಬಂದು ಆ ಬಿಸಿಲಿಗೆ ಒಂಥರ ಪ್ರಕಾಶವಾಗಿ ಮಿನಿ ಅಂತ ನೀರು ಇರೋ ಥರ ಕಾಣುತ್ತೆ. ಅಲ್ಲಿ ಹತ್ರ ಹೋದರೆ ನೀರಿರಲ್ಲ, ಆ ಬೆಳಕಿಗೆ ನೀರಿರೋ ಥರ ಒಂಥರ ಶೈನಿಂಗ್ ಥರ ಕಾಣುತ್ತೆ. ಆದರೆ ಅದು ನೀರಲ್ಲ, ಆ ತಾರ್ ಹಾಕಿರೋದ್ರಿಂದ ಆ ಲೈಟಿಂಗಿಗೆ, ಸೂರ್ಯನ ಬೆಳಕಿಂದ ಆ ರೀತಿ ಒಂದು ಕಾಣುತ್ತೆ. ಅದೇ ರೀತಿ ಜನಗಳಿಗೆ ಒಂದು ಮಬ್ಬಾಗಿ, ಅದು ರಿಯಲ್ ಅಲ್ಲ, ಅದೊಂದು ಮಬ್ಬಾಗಿ ಮಾಯಾ ಲೋಕ ಅದು. ಆ ರೀತಿ ಕಣ್ಣಿಗೆ ಕಾಣುತ್ತೆ, ಬಟ್ ಅಲ್ಲಿ ಹೋದರೆ ಅದು ಇರೋದಿಲ್ಲ. ಅದೇ ರೀತಿಯಲ್ಲಿ ಕಾಣದೇ ಇರೋದನ್ನು, ಸಿಗದೇ ಇರೋದಕ್ಕಾಗಿ, ಮಾಯಕ್ಕಾಗಿ ಜನಗಳು ತೌಕ ಪಡ್ತಾ ಇದ್ದಾರೆ. ಚಿಂತೆಗಳು ಅಧಿಕವಾಗ್ತದೆ. ದೇವರು ಇಲ್ಲಿ ಅದೇ ಮತ್ತಾಯ 6:34-33 ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡ್ರಿ ಅಂತ ಹೇಳಿದ್ದಾರೆ. ಮತ್ತು ಅದನ್ನು ಬಿಟ್ಟು ಯಾವುದಕ್ಕೂ ದುಃಖ ಪಡಬೇಡ್ರಿ ಅಂಥೇಳಿ ಸ್ಪಷ್ಟವಾಗಿದೆ. ಇವುಗಳು ಕೂಡ ಅವೆಲ್ಲ ದೊರಕುವುದು. ದೇವರು ಯಾವ ಟೈಮಲ್ಲಿ ಏನೇನು ಕೊಡಬೇಕು ಕೊಟ್ಟು, ಸಮಾಧಾನ ಕೊಟ್ಟು, ಸಂತೋಷ ಕೊಟ್ಟು, ಲೋಕ ನಮ್ಮ ಮೇಲೆ ಇಟ್ಟಿರುವ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡಿ, ಒಳ್ಳೆ ಬಾಳಿ ನಮ್ಮ ಸಂತತಿಗೂ ಒಂದು ದೇವರನ್ನು ಕೊಟ್ಟು, ಅವರ ಬಾಳುಗಳು ಬೆಳಕಾಗಿ ಮಾಡಿ, ಅವರು ಆಶೀರ್ವಾದಕರವಾಗಿ, ಕುಟುಂಬ ಆಶೀರ್ವಾದಕರವಾಗಿ, ಅವರಿಂದ ಸಮಾಜ ಆಶೀರ್ವಾದಕರವಾಗಿ ಇರೋದಕ್ಕೆ ಎಲ್ಲ ವಿಧವಾದ ಏರ್ಪಾಡನ್ನು ಮಾಡಿ,
ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ಅಂದರೆ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡ್ರಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ. ನಾಳಿನ ದಿನವು ತನ್ನದನ್ನೇ ತಾನು ತಿಂಚಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಅಂದರೆ ಚಿಂತೆ ಮಾಡಬೇಡ್ರಿ. ದೇವರು ಈ ಚಿಂತೆ ಮಾತ್ರ ಅಲ್ಲ, ಭಯಪಡಬೇಡ್ರಿ ಅಂತ ಎಷ್ಟೋ ಹೇಳಿದ್ದಾರೆ. ಭಯಪಡಬೇಡ್ರಿ, ಕಳವಳಗೊಳ್ಳಬೇಡ್ರಿ, ನಾನು ಬಂದ್ಬಿಟ್ಟು ನಿಮಗೆ ಸಮಾಧಾನವನ್ನು ಕೊಟ್ಟಿದ್ದೇನೆ ಅಂಥೇಳಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ಆದರೂ ಕೂಡ ಮನುಷ್ಯನ ಹೃದಯ ಬಂದ್ಬಿಟ್ಟು ದೇವರ ಮೇಲೆ ಮೊಟ್ಟಮೊದಲಿಗೆ ದೇವರ ರಾಜ್ಯವನ್ನು ನೀತಿಗಾಗಿ ತವಕ ಪಡೋದು ಬಿಟ್ಟು ಅವನು ಬಂದ್ಬಿಟ್ಟು ಯಾವಾಗಲೂ ಅವನ ಸ್ವಭಾವ ಪೂರ್ತಿ ಚಿಂತೆ, ಭಯ, ಕಳವಳ ಇಲ್ಲಿದೆ ನೋಡ್ರಿ. ಮತ್ತೆ ಯೋಹಾನ 14 ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಮೊದಲನೇ ವಾಕ್ಯದಲ್ಲಿ ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಸ್ಪಷ್ಟವಾಗಿದೆ. ಆದರೂ ಕೂಡ ನಮ್ಮ ಹೃದಯಗಳು ಕಳವಳದಿಂದ ತುಂಬಿರುತ್ತೆ. ಇಲ್ಲಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಎದರದಿರಲಿ. ಚಿಂತೆ ಮಾಡಬೇಡ್ರಿ, ಭಯಪಡಬೇಡ್ರಿ, ಕಳವಳಗೊಳ್ಳದಿರಲಿ. ಬೈಬಲಲ್ಲಿ ಪದೇ ಯಾವಾಗ ನೋಡಿದ್ರು ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ ಬೈಬಲಲ್ಲಿ. ಕಳವಳಗೊಳ್ಳಬೇಡ್ರಿ, ಭಯಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ ಅಂತ. ಕಾರಣ ಮನುಷ್ಯನ ಮಾಂಸಿಕದಲ್ಲಿ ಲೋಕವನ್ನು ಜಯಿಸಲು ಹೋಗ್ತಾ ಇದ್ದಾರೆ. ಮನುಷ್ಯ ಬಂದು ಅವನು ಅಂದ್ಕೊಂಡಿರುವ ರೀತಿಯಲ್ಲಿ ಆಡಂಬರವಾಗಿ ಜೀವಿಸಬೇಕು ಅಂಥೇಳಿ ಅವನೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಪ್ರಯಾಸ ಪಡ್ತಾರೆ. ದೇವರು ಒಂದು ಮನೆಯನ್ನು ಕಟ್ಟದೆ ಹೋದರೆ ಅವನು ಕಟ್ಟುವುದು ವ್ಯರ್ಥ. ದೇವರು ಒಂದು ದೇಶವನ್ನು ಕಾಯದೆ ಹೋದರೆ ಕಾವಲುಗಾರರು ವ್ಯರ್ಥ. ಕಾವಲುಗಾರ ಇರಬೇಕು, ಅದಕ್ಕಂತ ಇಲ್ಲ ಅಂತಲ್ಲ. ಆರ್ಮಿ ಇರಬೇಕು, ಕುಟುಂಬದಲ್ಲಿ ಯಜಮಾನ ಇರಬೇಕು, ಯಜಮಾನಿ. ಬಟ್ ಅವರು ಹಾವನ್ನು ಒಳಗಡೆ ಬಿಡದಾಗೆ ಆದಾಮಯ್ಯ ಒಳಗೆ ದೇವರು ಕೊಟ್ಟಿರೋದು 2, ಇದನ್ನು ವ್ಯವಸಾಯ ಮಾಡಿರಿ ಮತ್ತು ಇದನ್ನು ಕಾಪಾಡ್ರಿ ಅಂತ. ಕಾಡಲ್ಲಿ ಇರುವುದು ಹೆಂಗೆ ತೋಟದೊಳಗಡೆ ಬಂತು. ಮೊದಲನೇದಾಗಿ ಹಾವನ್ನು ಆದಾಮ ಒಳಗೆ ಬಿಟ್ಟಿದ್ದೇ ತಪ್ಪು. ದೇವರ ಮಾತು ಕೇಳಿದ ಹಾಗೆ ಅವರು ಔಟ್ಸೈಡ್ ಮಾತುಗಳನ್ನು ಕೇಳ್ತಾರೆ. ದೇವರ ಮಾತು ಇದನ್ನು ಮಾಡಬೇಡ, ಇದನ್ನು ತಿನ್ನಬೇಡ ಅಂತ ಹೇಳಿದ್ರೆ ತಿನ್ನಬಾರ್ದು. ಅದರಿಂದ ಏನಾಯಿತು, ದೇವರ ಮಾತಿಕ್ಕಿನ ಲೋಕದಲ್ಲಿರುವ ಮನುಷ್ಯರ ಮಾತುಗಳು, ಸೈತಾನ ಮಾತುಗಳು ಹೆಚ್ಚಾಗ್ತಾ ಇದೆ. ಅವ್ರ ಮಾತಿಗೆ ಬೆಲೆ ಇಲ್ಲದಾಗ ಆಗ್ತಾಯಿದೆ. ಇದರಿಂದ ಅವನಿಗೆ ಸಿಕ್ಕಿದ ಬಹುಮಾನ ಹೆದರಿಕೆ. ಅವನು ಹೆದರ್ಕೊಂಡೋಗಿ ಬಚ್ಚಿಕೊಂಡೆ ಅಂತ ಹೇಳ್ತಾನೆ. ಕಾರಣ ಏನಂದರೆ ಅವನು ದೇವರ ಮಾತಿಗೆ ವಿಧೇಯರಾಗದಾಗೆ ಲೋಕದಂತೆ ಮನುಷ್ಯರು ಬಂದು ಅವರ ಸ್ವಂತ ಮಾನಸಿಕ ಯೋಚನೆಗಳು, ಸೈತಾನ ಅವ್ರ ಒಳಗಡೆ ಇರ್ತಾರೆ. ಆ ಯೋಚನೆಗಳು ಮನುಷ್ಯನಿಗೆ ಶಕ್ತಿ ಇಲ್ಲ. ಇನ್ನೊಬ್ಬರಿಗೆ ಆಲೋಚನೆ ಕೊಡಬೇಕಂದ್ರೆ ಬೈಬಲಲ್ಲಿ ವಾಕ್ಯಗಳನ್ನು ಧ್ಯಾನಿಸಿ ಆ ಸತ್ಯದಲ್ಲಿ ಬೆಳೆದು ಯಾರಾದರೂ ಏನಾದರೂ ಕೇಳಿದ್ರೆ ಇದರಿಂದ ಅವ್ರು ಕೊಡುವಂಥದ್ದೇ. ಇದು ಪರಲೋಕದಿಂದ ಸಿಕ್ಕಿರೋದು, ದೇವರ ಒಂದು ಶಕ್ತಿಗಳ ಮಾತಾಗಿದೆ. ಹೆದರಬೇಡ್ರಿ ಅಂತ ಹೇಳುವವರು, ಕಳವಳಗೊಳ್ಳಬೇಡ್ರಿ, ಚಿಂತೆ ಮಾಡ್ರಿ ಅಂತ ಹೇಳುವವರು ಸೃಷ್ಟಿಕರ್ತನು, ಶಕ್ತಿಗಳ ದೇವರು. ಅವರಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಅವರೇ ಭೂಮಿಯನ್ನು ತಿರುಗಿಸ್ತಾ ಇರೋರು, ಸೃಷ್ಟಿ ಮಾಡಿದವರು, ಆಕಾಶದಲ್ಲಿ ನಿಂದ್ರಿಸಿರೋರು. ಅದು ನಿಲ್ಲಂದರೆ ನಿಲ್ಲುತ್ತೆ. ಯೆಹೋಶುವ ಹೇಳಿದಾಗ ಅದು ಭೂಮಿ ತಿರುಗಿದಂಗೆ ನಿಲ್ತು. ಒಂದಿನ ಯುದ್ಧ ಮಾಡ್ತಿರ್ಬೇಕಾದ್ರೆ ಅದು ಚಲಿಸಂದರೆ ಚಲಿಸುತ್ತದೆ. ಅದನ್ನು ಹತೋಟಿಯಲ್ಲಿ ಇಟ್ಟು ನಡೆಸ್ತಾ ಇದ್ದಾರೆ. ಅದನ್ನು ಸೃಷ್ಟಿ ಮಾಡಿದವರೇ ಅವರು. ಅವ್ರ ಕೈಯಲ್ಲಿ ಆಗದೇ ಇರೋ ಒಂದು ಕಾರ್ಯವೂ ಇಲ್ಲ. ಇಂಥ ದೊಡ್ಡ ದೇವರು ಸೂರ್ಯನನ್ನು ಸೃಷ್ಟಿ ಮಾಡಿ ಅದು ಗೂಡಾರದಲ್ಲಿರುವವರು ಸೂರ್ಯನ ಹತ್ರ ಹೋದ ಆ ಬಿಸಿಲಿಗೆ ಸತ್ತೋಗ್ತಿದ್ವಿ. ಮನುಷ್ಯನ ಏನಿಲ್ಲ. ನಮ್ಮ ತಾತನ ತಂದೆ ಹೆಸರು ಹೇಳಂದರೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಮನುಷ್ಯನ ಜೀವನ ಅಷ್ಟೇ 60-70. ಈ ಲೋಕದಲ್ಲಿ ಗಾಳಿಗೆ ವಿರೋಧವಾಗಿ ಯುದ್ಧ ಮಾಡ್ದಂಗೆ, ಗಾಳಿ ಜೊತೆಗೆ ಯುದ್ಧ ಮಾಡ್ತೀನಿ ಗೆಲ್ತೀನಿ ಅನ್ನುವ ರೀತಿಯಲ್ಲಿ ದೇವರು ಕೊಟ್ಟಿರುವ ಚಿತ್ತವನ್ನು ಮಾಡಿ ಮುಗಿಸಿ
ಸಮಾಧಾನಕರವಾಗಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಕುಟುಂಬ ಸಿದ್ಧ ಮಾಡಿ ಇತರರನ್ನ ಸಿದ್ಧ ಮಾಡೋದು ಬಿಟ್ಟುಬಿಟ್ಟು ನಾವು ಗಾಳಿಯಲ್ಲಿ ಯುದ್ಧ ಮಾಡುವ ರೀತಿಯಲ್ಲಿ ಮಾಯ ಲೋಕದಲ್ಲಿ ಸೇರಿಕೊಂಡು ಸೋತಾಗ್ತಾ ಇದ್ವಿ. ಲೋಕವನ್ನು ಜಯಿಸಲು ಮನುಷ್ಯನಿಂದ ಸಾಧ್ಯವಿಲ್ಲ. ದೇವರ ಸಹಾಯ ಬೇಕು. ಪ್ರಾರ್ಥನೆ ಮಾಡೋಕ್ಕೆ ದೇವರ ಸಹಾಯ, ವಾಕ್ಯ ಓದೋಕ್ಕೆ ಪರಿಶುದ್ಧಾತ್ಮನ ಸಹಾಯ, ಯೋಚನೆ ಮಾಡೋದಕ್ಕೆ ದೇವರ ಸಹಾಯ. ಯೋಚನೆ ಮಾಡಿದ ತಪ್ಪಿಲ್ಲ ಅಂಥೇಳಿ ಪರಿಶುದ್ಧಾತ್ಮನು ಮನಸ್ಸಾಕ್ಷಿಯಲ್ಲಿ ಇದು ತಪ್ಪಿಲ್ಲ ಅಂತ ಹೇಳ್ತಾರೆ. ಅವರ ಕೃಪೆಯಿಂದ ಪ್ರಾರ್ಥನೆಗಳು, ಪರಿಶುದ್ಧಾತ್ಮದಿಂದ ಸಹಾಯದಿಂದ ಪ್ರಾರ್ಥನೆ ಮಾಡೋದು ಹೆಚ್ಚಾಗಿ, ವಾಕ್ಯಗಳು ಧ್ಯಾನಿಸೋದು ಹೆಚ್ಚಾಗಿ, ದೇವರ ಕೃಪೆ ವರಗಳು ಅಭಿಷೇಕಗಳು ಹೆಚ್ಚಾಗಿ, ಕೊಟ್ಟರೆ ಕೆಲಸ ಮುಗಿಸಿ ಹೋಗೋದು ಬಿಟ್ಟುಬಿಟ್ಟು ಲೋಕದಲ್ಲಿ ತನ್ನದೇ ಆದ ಒಂದು ಜೀವನ ಶೈಲಿಯನ್ನು ಅವರು ಮೈಂಡಲ್ಲಿ ರೂಪಿಸಿಕೊಂಡು ಅದೇ ಆಗ್ಬೇಕಂತಾರೆ. ಅದಾಗದೇ ಇದ್ದಾಗ ಡಿಪ್ರೆಷನಿಗೆ ಹೋಗ್ತಾರೆ. ಈಗ ನೆನೆಸ್ತೆ ಹಿಂಗೆ ಆಗಿಲ್ಲ ಅಂದಾಗ ಅದಕ್ಕೆ ಸಮಯ ವ್ಯರ್ಥವಾಗುತ್ತೆ, ಯೋಚನೆ ವ್ಯರ್ಥ ಆಗುತ್ತೆ. ಒಂದು ಸಮಯ ಹಣ ಖರ್ಚು ಮಾಡಿದ್ರೆ ಹಣ ವೇಸ್ಟ್ ಆಗುತ್ತೆ. ಮೈಂಡಲ್ಲಿ ಯೋಚನೆ ಮಾಡೋದೇ ಕ್ರಿಯೆಯಲ್ಲಿ ಬರೋದು. ಮೈಂಡಲ್ಲಿ ಕೆಲಸಕ್ಕೆ ಬಾರದ ಯೋಚನೆಗಳು ಮಾಡೋದ್ರಿಂದನೇ ಆ ಜೀವನ ಹಾಳಾಗೋಗೋದು. ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಫಿಲಿಪ್ಪಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಫಿಲಿಪ್ 4ನೇ ಇದರಲ್ಲಿ ದೇವರು 6ನೇದರಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. ಯಾವುದರ ವಿಷಯ ಕುರಿತು ನೀವು ಚಿಂತೆ ಮಾಡಬೇಡ್ರಿ. ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ಮಾಡ್ತಾ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಚಿಂತೆ ಮಾಡಬೇಡ್ರಿ. ನಿಮಗೇನು ಬೇಕೋ ಅದು ಪ್ರಾರ್ಥನೆ ಮಾಡಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯವನ್ನು ಯೋಚನೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಪ್ರಾರ್ಥನೆ ಮಾಡ್ತಾ 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 ನಮ್ಮ ಶಾಂತಿ ಹೃದಯದಲ್ಲಿ ಸಿಗುತ್ತದೆ. ಕ್ರೈಸ್ತನ ಯೋಚನೆ ನಮಗೆ ಸಿಗುತ್ತದೆ. ದೇವರ ಒಂದು ದೈವಿಕ ಸಮಾಧಾನ ಸಿರುತ್ತದೆ. ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ, ಪ್ರಾರ್ಥನೆ ಮಾಡಿರಿ. ಚಿಂತೆ ಮಾಡೋದು ಬಿಟ್ಟುಬಿಟ್ಟು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. ವಿಜ್ಞಾಪನೆ ಮಾಡಿರೋ ನೀನು ದೇವ್ರ ನಂಬಕ್ಕೆ ಮುಂಚೆ ಯಾವ ಸ್ಥಿತಿಯಲ್ಲಿದ್ದೆ, ಇವಾಗ ಯಾವ ಸ್ಥಿತಿಯಲ್ಲಿದೆ, ಒಂದೊಂದು ದಿನ ದೇವರು ನಡೆಸ್ತಾ ಇರೋದು ದೇವರ ಕೃಪೆ. ಅದಕ್ಕಾಗಿ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸಿ ನಿನಗೇನು ಬೇಕೋ ಅದು ವಿಜ್ಞಾಪನೆ ಮಾಡುತ್ತಾ ಆ ರೀತಿ ಮಾಡೋದ್ರಿಂದ ಒಂದು ದೈವಿಕ ಸಮಾಧಾನ, ದೇವರ ಒಂದು ದೈವಿಕ ಒಳ್ಳೆಯ ಯೋಚನೆಗಳು, ಯೇಸು ನಿಮ್ಮ ಆಲೋಚನೆಯನ್ನು ಕಾಯುತ್ತಾರೆ ಅಂಥೇಳಿ ಸ್ಪಷ್ಟವಾಗಿದೆ. ಸತ್ಯ ವೇದವನ್ನು ಓದೋದಿಲ್ಲ, ಸೃಷ್ಟಿಕರ್ತನನ್ನು ಬಗ್ಗೆ ತಿಳ್ಕೊಳ್ಳೋದಿಲ್ಲ. ಲೋಕವನ್ನು ಜಯಿಸಬೇಕಂದ್ರೆ ಅದಕ್ಕೆ ನಮಗೆ ಸರ್ವಾಯುಧವನ್ನು, ದೇವರ ಸ್ವಭಾವಗಳು, ವಾಕ್ಯ ಬಲಗಳು, ಪ್ರಾರ್ಥನೆಯ ಶಕ್ತಿಗಳನ್ನು ಧರಿಸ್ಕೊಂಡು ಲೋಕವನ್ನು ಜಯಿಸಬೇಕು. ಯೇಸು ಸ್ವಾಮಿಯ ಪ್ರಾರ್ಥನೆಯಿಂದ ಸೈತಾನನ್ನು ಜಯಿಸಿದ್ರು, ವಾಕ್ಯದ ಶಕ್ತಿಯಿಂದ ಜಯಿಸಿದ್ರು, ಅವರ ಅಭಿಷೇಕದಿಂದ ಜಯಿಸಿದ್ರು. ಅದೇ ರೀತಿ ಅವರು ಮಾದರಿಯನ್ನು ತೋರಿಸ್ಕೊಟ್ಟು ಹೋದರು. ನಮ್ಮ ಮಕ್ಕಳಾಗಿ ದೇವರಿಗೆ ನಾವು ದೇವರ ಮಕ್ಕಳಾಗಿ ಅವರ ಮಾತಿಗೆ ವಿಧೇಯರಾಗಿ ನಡ್ಕೊಂಡು ಹೋಗ್ತಾ ಇರಬೇಕು. ಓದೋದಿಲ್ಲ, ಬೈಬಲ್ನ ಪ್ರಾರ್ಥನೆ ಮಾಡೋದಿಲ್ಲ, ದೇವರ ಸ್ವಭಾವದಲ್ಲಿ ಬೆಳೆಯೋದಿಲ್ಲ. ಸುಮ್ಮನೆ ಚಿಂತೆ, ಭಯ, ವೇದನೆ, ಏನೋ ಸಾಧನೆ ಮಾಡ್ತೀನಂತ, ಏನು ಇಲ್ಲದೆ ಇದ್ದಾಗ ದೇವರು ಅನ್ನೋದು ಎಲ್ಲ ಕೊಟ್ಟಾಗ ದೇವ್ರನ್ನ ಮರ್ತುಬಿಟ್ಟು ಈಗೋ ಪ್ರಾಬ್ಲಮಿಗೆ ಹೋಗ್ಬಿಡೋದು, ದೇವ್ರನ್ನ ಪೂರ್ತಿಯಾಗಿ ಮರ್ತು ಬಿಡೋದು, ದೇವರ ಆಶ್ರಯದಲ್ಲಿ ಅವರ ಅಂಗೈಯಲ್ಲಿ ಇಲ್ಲದ ಹಾಗೆ ಇಷ್ಟ ಬಂದಂಗೆ ಯೋಚನೆ ಮಾಡಿಕೊಂಡು, ಚಿಂತೆ ಮಾಡಿಕೊಂಡು, ಕುಟುಂಬ ಜೀವನ ಹಾಳು ಮಾಡಿಕೊಂಡು, ತನ್ನ ಶರೀರವನ್ನು ಹಾಳು ಮಾಡಿಕೊಂಡು, ನಿದ್ರೆಗಳಿಲ್ಲದ ಹಾಗೆ ಕಷ್ಟಪಡೋದೆಲ್ಲ ವ್ಯರ್ಥವಾಗ್ತಾ ಅನ್ಯಾಯವಾಗಿ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಜೀವಿಸ್ತಿರೋದು. ಪ್ರಾರ್ಥನೆ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಚಿಂತೆ ಮಾಡಬೇಡಿರಿ, ಕಳವಳಗೊಳ್ಳಬೇಡಿರಿ, ಹೆದರಬೇಡ್ರಿ ಅಂತ ಹೇಳ್ತಾ ಇದ್ರೂ ಕೇಳ್ತಾ ಇಲ್ಲ. ಎಲ್ಲ ವಿಷಯಕ್ಕೆ ಮೊಟ್ಟ ಸರಿ ದೇವ್ರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ. ಎಲ್ಲ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ, ವಿಜ್ಞಾಪನೆ ಮಾಡಿರಿ. ಈ ರೀತಿಯಾಗಿ ನೀವು ವಿಜ್ಞಾಪನೆ ಮಾಡ್ತಿದ್ರೆ ದೇವರ ಒಂದು ಶಾಂತಿ, ಸಮಾಧಾನ ನಮ್ಮ ಹೃದಯ ಅಂತರಾಳದಲ್ಲಿ, ಯೋಚನೆಗಳಲ್ಲಿ ಕಾಯುವುದು ಅಂತ ದೇವರು ಹೇಳಿದ್ದೀರಾ. ಈ ಸಮಾಧಾನ, ದೇವರ ಒಂದು ದೈವಿಕ ಯೋಚನೆ ನಮ್ಮ ಅಂತರಾಳದಲ್ಲಿ ಬೇರೂರಿ ಫಲ ಕೊಡೋದಕ್ಕೆ, ಅದಕ್ಕೆ ನಾವು ಸಮಯವನ್ನು ಕೊಟ್ಟು ನಿನ್ನನ್ನು ಹುಡುಕಿ ನಿನ್ನ ಸರ್ವಾಯಿಂದ
ಶಕ್ತಿಗಳಿಂದ ನಾವು ಬಲಹೀನತರು. ನಿನ್ನ ಕೃಪೆಯೇ ನಮಗೆ ಬಲ, ನಿನ್ನ ವಾಕ್ಯವೇ ಶಕ್ತಿ, ನಿನ್ನ ಪ್ರಾರ್ಥನೆ ಬಲವೇ, ವಿಶ್ವಾಸವೇ ನಮಗೆ ಶಕ್ತಿ. ನಿನ್ನನ್ನು ಆಧಾರಪಟ್ಟು ಜೀವಿಸುವುದೇ ಒಂದು ಶಕ್ತಿ. ಇದರಿಂದ ಲೋಕವನ್ನು ಜಯಿಸಲು ಕೃಪೆ ಮಾಡಬೇಕಾಗಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.